Hello everyone. So welcome you all to the Kingmakers channel. So ಇವತ್ತಿನ ವಿಡಿಯೋಲಿ ಅಗೇನ್ binomial modelನೇ ಸಾಲ್ವ್ ಮಾಡೋಣ so that you can understand it clearly. So this model is something which is related to derivatives and risk management subject. So previous video I have said what is binomial model and I have solved one problem. So today I am gonna solve this problem again so that you can understand it clearly. ಸೊ ಫಸ್ಟ್ ವಿಡಿಯೋ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋ ನೋಡಿಕೊಂಡು ಟುಗೆದರ್ ಯು ಕಂಪ್ಯೂಟ್ ಸೊ ದ್ಯಾಟ್ ಲೆಟ್ ಸಿ ವೆದರ್ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಆರ್ ವಾಟ್. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಯಾವ ಇಯರ್ ಪೇಪರ್ ಅಂತಂದರೆ ಡಿರೈವೇಟಿವ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ 2022 ಪೇಪರಲ್ಲಿ ಇವತ್ತು ಸಾಲ್ವ್ ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ ಈಸ್ 6th ಕ್ವೆಶ್ಚನ್. ಸೊ ಐ ಸೆಡ್ ದಟ್ ಎಲ್ಲ ಪೇಪರಲ್ಲೂ ಈ ಬೈನಾಮಿಯಲ್ ಮಾಡೆಲ್ 10 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳವ್ರೆ. ಸೊ ದೆರ್ ಈಸ್ ಮೋರ್ ಪ್ರಾಬಬಿಲಿಟಿ ದ್ಯಾಟ್ ಈ ವರ್ಷನೂ ಅದನ್ನು ಕೇಳ್ಬೋದು. ಆ್ಯಂಡ್ ಇನ್ ಒನ್ ಕ್ವೆಶನ್ ಪೇಪರ್ ದೇ ಹ್ಯಾವ್ ಆಸ್ಡ್ ಫಾರ್ 10 ಮಾರ್ಕ್ಸ್. ಈ ಪ್ರಾಬ್ಲಮ್ನ 10 ಮಾರ್ಕ್ಸ್ ಆಗೂ ಕೇಳಿದ್ದಾರೆ, ಅಗೇನ್ ಥಿಯರಿ ಆಗೂ ಕೇಳಿದ್ದಾರೆ. ಸೊ ಈ ಬೈನಾಮಿಯಲ್ ಮಾಡೆಲ್ನ ಪಕ್ಕಾ ಓದ್ಕೊಳ್ಳಿ, ಪ್ರಾಬ್ಲಮ್ನು ಪ್ರಾಕ್ಟೀಸ್ ಮಾಡಿ, ಅದ್ರ ಬಗ್ಗೆ ಥಿಯರಿನೂ ತಿಳ್ಕೊಂಡಿರಿ ಸೊ ದ್ಯಾಟ್ ಇಟ್ ವಿಲ್ ಬಿ ಮಚ್ ಯೂಸ್ಫುಲ್. ಸೊ ಇವಾಗ ಕ್ವೆಶನ್ ಓದೋಣ. Spot price rupees 660, 2 months call, possible price at expiration either rupees 700 or rupees 630, strike price rupees 645, risk-free rate of returns 9% per annum, not compounded continuously, find the value of call using binomial model. So first ನಾವು ಗಿವನ್ನ ಬರ್ಕೊಳ್ಳೋಣ. ಇಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂದರೆ ಸ್ಪಾಟ್ ಪ್ರೈಸು, ಈ 2 ಮಂತ್ಸು, price of expiration either 700 or 630, strike price, risk-free rate of interest 9% per annum. Find the binomial model. So last problem ಅಲ್ಲಿ ಹೆಡ್ಜ್ ರೇಷಿಯೋನು ಕೇಳಿದ್ರು. ಸೊ ಇಲ್ಲಿ ಬರೀ ಬೈನಾಮಿಯಲ್ ಮಾಡೆಲ್ ಮಾತ್ರ ಕೇಳಿದ್ದಾರೆ. ಸೊ ಇದು 5 ಮಾರ್ಕ್ಸಿಗೆ ಕೇಳಿದ್ದಾರೆ. 10 ಮಾರ್ಕ್ಸಿಗೆ ಕೇಳಿದರೆ ಅಲಾಂಗ್ ವಿತ್ ಎಡ್ಜ್ ರೇಷಿಯೋ ಕೇಳ್ತಾರೆ. ಇಲ್ಲಿ 5 ಮಾರ್ಕ್ಸ್ ಅನ್ನೋದ್ರಿಂದ ಬರೀ ಬೈನಾಮಿಯಲ್ ಮಾಡೆಲ್ ಅಂತೇಳಿ ಕೇಳಿದ್ದಾರೆ. ಓಕೆ, 10 ಮಾರ್ಕ್ಸಿಗೆ ಕೇಳಿದರೆ ಅಲಾಂಗ್ ವಿತ್ ಎಡ್ಜ್ ರೇಷಿಯೋ ದೇ ವಿಲ್ ಆಸ್ಕ್. ಸೊ ಪ್ರಾಕ್ಟೀಸ್ ದಟ್ ಎಡ್ಜ್ ರೇಷಿಯೋ ಫಾರ್ಮುಲಾ ಆಲ್ಸೋ. ಓಕೆ, ಸೊ ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಇದು 2022 6th 5 ಮಾರ್ಕ್ ಕ್ವೆಶ್ಚನ್. ಸೊ ಈ ಬೈನಾಮಿಯಲ್ ಮಾಡೆಲ್ ಎಲ್ಲ ಪೇಪರಲ್ಲೂ 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿಸ್ ಟಾಪಿಕ್. ಓಕೆ, ಸೊ ಗಿವನ್ ಬರ್ಕೊಳ್ಳೋಣ. ಫಸ್ಟು ದೇ ಹ್ಯಾವ್ ಗಿವನ್ ದ ಸ್ಪಾಟ್ ಪ್ರೈಸ್ 660 ಅಲ್ವಾ. ಸೊ ಗಿವನ್ spot price is equals to 660. Next, possible price at expiration 2 months. ಈ 2 ಮಂತ್ಸ್ನ ನಾನು ಮಾರ್ಕ್ ಮಾಡ್ಕೊಂಡಿರಿ ಸೊ ದಟ್ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಐ ಹ್ಯಾವ್ ಸೆಡ್ ಇನ್ ಪ್ರೀವಿಯಸ್ ಸಮ್ ಓನ್ಲಿ. ಸೊ ದ ಪಾಸಿಬಲ್ ಪ್ರೈಸ್ ಅಟ್ ಎಕ್ಸ್ಪಿರೇಷನ್ ಇದರ್ rupees 700 or 630. ಸೊ ಆಫ್ಟರ್ 2 ಮಂತ್ ಈ ಪ್ರೈಸು 700 ಆಗಿ ಇನ್ಕ್ರೀಸು ಆಗ್ಬೋದು ಆರ್ 630 ಆಗಿ ಡಿಕ್ರೀಸು ಆಗ್ಬೋದು. ಸೊ 700 ಆಗಿ ಇಟ್ ಮೈಟ್ ಇನ್ಕ್ರೀಸ್ ಆರ್ 630 ಇಟ್ ಮೈಟ್ ಡಿಕ್ರೀಸ್. ಸೊ ದ ಪ್ರೈಸ್ ಮೇ ಫಾಲ್ ಆರ್ ಇನ್ಕ್ರೀಸ್. ಸೊ ಈ ಹೈಯರ್ ವ್ಯಾಲ್ಯೂನ ನಾನು ಯು ಅಂತ ಬರ್ಕೋತೀನಿ, ಲೋಯರ್ ವ್ಯಾಲ್ಯೂನ ಡಿ ಅಂತ ಬರ್ಕೋತೀನಿ. ಹೈಯೆಸ್ಟ್ ವ್ಯಾಲ್ಯೂಗೆ ಯು ಅಂತ ಮೆನ್ಷನ್ ಮಾಡ್ತೀನಿ, ಲೋಯೆಸ್ಟ್ ವ್ಯಾಲ್ಯೂಗೆ ಡಿ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಯು ಈಸ್ ಈಕ್ವಲ್ಸ್ ಟು 700, D is equals to 630. Okay, next strike price 645. So strike price na ನಾನು strike price ಅಂತಾನೆ ಬರ್ಕೋತೀನಿ. Strike price is equals to 645 and then risk free rate of interest is 9%. So R is equals to 9% and then ನಾವೇನು ಐಡೆಂಟಿಫೈ ಮಾಡಬೇಕು, ಕಾಲ್ ಯೂಸಿಂಗ್ ಬೈನಾಮಿಯಲ್ ಮಾಡೆಲ್. ವ್ಯಾಲ್ಯೂ ಆಫ್ ದ ಆಪ್ಷನ್ನ ನಾವು ಬೈನಾಮಿಯಲ್ ಮಾಡೆಲ್ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಗಿವನ್. ಸ್ಪಾಟ್ ಪ್ರೈಸ್ is 660 and the value of the stock might increase to 700 or it might decrease to 630 and the strike price is 645. risk-free rate of interest is 9%. So value of the option ನಾವು ಬೈನಾಮಿಯಲ್ ಮಾಡೆಲ್ ಯೂಸ್ ಮಾಡಿ ಐಡೆಂಟಿಫೈ ಮಾಡಬೇಕು. ಸೊ ದಿಸ್ ಇಸ್ ದ given.
ಸೊ ಬೈನಾಮಿಯಲ್ ಮಾಡೆಲ್ ಕೊಟ್ಟಿದ ತಕ್ಷಣ ಯು ಹ್ಯಾವ್ ಟು ಫಾಲೋ ದಿಸ್ steps. So the first step is, step 1 is calculation of probability. ನಾವೇಂತ ಪ್ರಾಬಬಿಲಿಟಿ ಐಡೆಂಟಿಫೈ ಮಾಡಬೇಕು ಅಂತಂದರೆ ಆಫ್ಟರ್ 2 months ಅದು 700 ಆಗಿ ಇನ್ಕ್ರೀಸ್ ಆಗ್ಬೋದು, 630 ಆಗಿ ಡಿಕ್ರೀಸು ಆಗ್ಬೋದು. ಬಟ್ ಯಾವ ಪ್ರಾಬಬಿಲಿಟಿಯಲ್ಲಿ ಯಾವ ಪರ್ಸೆಂಟೇಜಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ಕೊಟ್ಟಿಲ್ಲ ಅವರು. ಸೊ ಆ ಪ್ರಾಬಬಿಲಿಟಿನ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಪಿ ಈಸ್ ಈಕ್ವಲ್ಸ್ ಟು ಆರ್ ಮೈನಸ್ ಡಿ ಡಿವೈಡೆಡ್ ಬೈ ಯು ಮೈನಸ್ ಡಿ, ಇದೇ ಫಾರ್ಮುಲಾ. ಓಕೆ, ಸೊ ಆರ್ ಮೈನಸ್ ಡಿ ಡಿವೈಡೆಡ್ ಬೈ ಯು ಮೈನಸ್ ಡಿ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದಿಸ್ ಪಿ. ಬಟ್ ಇವಾಗ ನಮಗೆ ಆರ್ ವ್ಯಾಲ್ಯೂ ಇದೆ, ಯು ವ್ಯಾಲ್ಯೂ ಇದೆ, ಡಿ ವ್ಯಾಲ್ಯೂ ಇದೆ ಅಂತ ನಾವು ಸೇಮ್ ವ್ಯಾಲ್ಯೂನ ಹಾಕ್ಕೊಳ್ಳೋಂಗಿಲ್ಲ. ಆರ್ ವ್ಯಾಲ್ಯೂ, ಯು ವ್ಯಾಲ್ಯೂ, ಡಿ ವ್ಯಾಲ್ಯೂ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅದೇ ವ್ಯಾಲ್ಯೂಸ್ನ ಹಾಕ್ಕೊಳ್ಳೋಂಗಿಲ್ಲ. ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಆ್ಯಸ್ ಐ ಸೆಡ್ ಇನ್ ಪ್ರೀವಿಯಸ್ ವಿಡಿಯೋ ಆಲ್ಸೋ. ಸೊ ಆ ಅಡ್ಜಸ್ಟ್ಮೆಂಟ್ಸ್ನ ಮಾಡ್ಕೊಳ್ಳೋಣ. ವೇರ್ ಆರ್ ಈಸ್ ಈಕ್ವಲ್ಸ್ ಟು, ಆರ್ ಫಾರ್ಮುಲಾ ಇಸ್ 1 ಇಂಟು ಆರ್ ಇಂಟು months. Sorry, ಇದು addition 1 plus r into months. So this is the formula for calculating the r. So 1 plus r value ಎಷ್ಟು ಕೊಟ್ಟವ್ರೆ, 9% ಅಲ್ವಾ, 9% into months. ಯಾವ ಮಂತ್ ಹಾಕೋಬೇಕು ಅಂತಂದರೆ ಐ ಸೆಡ್ ನೋ, in every sum they will give this without fail. So spot price of rupees 660, 2 months call. ಇಲ್ಲಿ 2 months ಅಂತ ಕೊಟ್ಟವ್ರೆ. ಹೋದ ಸಮ್ 1 month ಅಂತ ಕೊಟ್ಟಿದ್ರು, ಇನ್ನೂ ಕೆಲವೊಂದು ಸಮ್ಮಲ್ಲಿ 6 months ಅಂತ ಕೊಟ್ಟಿದ್ದಾರೆ. ಸೊ ಈ ಮಂತ್ಸ್ನ ನಾವು ಇಲ್ಲಿ ತಗೋಬೇಕು. ಸೊ 2 months. ಸೊ ಪರ್ ಇಯರ್ ಎಷ್ಟು ಮಂತ್ಸ್ ಇರುತ್ತೆ, 12 months ಅಲ್ವಾ. ಸೊ 2 ಡಿವೈಡೆಡ್ ಬೈ 12. ಸೊ 1 ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 9 ಡಿವೈಡೆಡ್ ಬೈ 100 ಇಸ್ 0.09 ಇಂಟು 2 ಡಿವೈಡೆಡ್ ಬೈ 12 ಇಸ್ 0.166 ಬರ್ತಾ ಇದೆ, ಇಂಟು 0.09 ಮಾಡಿದ್ರೆ 0.14 ಬರುತ್ತೆ. ಅದಕ್ಕೆ 1 ಆ್ಯಡ್ ಮಾಡಿದ್ರೆ 1.0149 ಬರ್ತಾ ಇದೆ. ಸೊ ಅದನ್ನು ನಾನು 1.019 ಇರೋದ್ರಿಂದ ನಾನು ರೌಂಡ್ ಆಫ್ ಮಾಡ್ಕೋತೀನಿ, 15 ಆಗುತ್ತೆ. ಸ್ಟಿಲ್ ನಿಮಗೆ ಆ್ಯಕ್ಯುರೇಟ್ ಆನ್ಸರ್ ಬೇಕು ಅಂತಂದರೆ ಹೆಂಗೆ ಮಾಡ್ಬೋದು ಅಂತಂದರೆ, ಸೊ 9% ಮಾಡ್ಕೋತೀರಾ, 0.09 ಬರುತ್ತೆ, ಇಂಟು 2 ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ, 0.015 ಬರುತ್ತಾ, ಪ್ಲಸ್ 1 ಮಾಡಿಕೊಂಡ್ರೆ ಸೇಮ್ ಆನ್ಸರ್ ಯು ವಿಲ್ ಗೆಟ್. ಓಕೆ, ಸೊ ಈ ಥರನ ನೀವು ಡಿವೈಡ್ ಮಾಡ್ಕೊಂಡು ಆಮೇಲೆ ಮಲ್ಟಿಪ್ಲೈ ಮಾಡ್ಬೋದು. ಆರ್ ಎಲ್ಸ್ 9 ಡಿವೈಡೆಡ್ ಬೈ 100 ಇಂಟು 2 ಡಿವೈಡೆಡ್ ಬೈ 12 ಮಾಡಿಕೊಂಡು ಪ್ಲಸ್ 1 ಮಾಡಿದ್ರೆ ಸೇಮ್ ಆನ್ಸರ್ ಯು ವಿಲ್ ಗೆಟ್. ಓಕೆ, ಸೊ ಆರ್ನ ಕ್ಯಾಲ್ಕುಲೇಟ್ ಮಾಡಾಯಿತು. ನೆಕ್ಸ್ಟ್ ಇಸ್ ಡಿ ಅಲ್ವಾ. So D is equals to, formula is D divided by stock price. So ಇಲ್ಲಿ D value ಎಷ್ಟು, 630. So 630 divided by the stock price or the spot price, all same. Spot price, stock price ಎಲ್ಲನೂ ಸೇಮ್ ಇರುತ್ತೆ. ಇಲ್ಲಿ ಸ್ಟಾಕ್ ಪ್ರೈಸ್ ಅಂತ ಬರ್ಕೊಳ್ಳಿ. That is 660 alva. So divided by 660. So 630 divided by 660 is 0.95. 0.95 ತಗೊಳ್ತೀನಿ. Next, calculation of U. U formula is U divided by again stock price. So U value is ಇಲ್ಲಿ given ಅಲ್ಲಿ ಬರ್ಕೊಂಡಿದ್ದೀವಲ್ಲ 700. So 700 divided by 660. So 700 divided by 660 is 1.0606 ಬರ್ತಾ ಇದೆ. ನಾನು 2 digits ಮಾತ್ರ ತೊಗೊಂಡಿದ್ದೀನಿ. So this is how you have to calculate the R, D and U. Now ಕಂಪ್ಯೂಟ್ ಮಾಡ್ಕೊಳ್ಳೋಣ. ನಾನು ಇಲ್ಲೇ ಕಂಪ್ಯೂಟ್ ಮಾಡ್ಕೋತೀನಿ. ಸೊ R value is 1.015 minus D value is 0.95 divided by U value is 1.06 minus D value is 0.95. Simplify ಮಾಡ್ಕೊಳ್ಳಿ. 1.015 minus 0.95 is 0.065 divided by 1.06 minus 0.95 give rise to
0.11. ಇವಾಗ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಆಸ್ 0.5909. ಸೊ ನಾನು ಬರೀ 2 ಡಿಜಿಟ್ಸ್ ಮಾತ್ರ ತೊಗೋತೀನಿ, ವಿಚ್ ಮೀನ್ಸ್ 0.59. ಸೊ ಐ ಗಾಟ್ ದ ಪಿ ವ್ಯಾಲ್ಯೂ ಆಸ್ 0.59. ಓಕೆ, ಸೊ ಇದು ಸ್ಟೆಪ್ 1. ಪ್ರಾಬಬಿಲಿಟಿನ ನಾವು ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ವ್ಯಾಲ್ಯೂಸ್ ಹಾಕೊಳ್ಳೋಂಗಿಲ್ಲ. ಯು ಹ್ಯಾವ್ ಟು ಯೂಸ್ ದೀಸ್ ಫಾರ್ಮುಲಾಸ್ to identify the value of R, D and U. After that compute ಮಾಡಿ, so that you will get the value of probability. Okay, so first step ಮುಗೀತು. The second step is calculation of value of option, which is represented as CO. Okay, formula is CO is equals to CU into P plus CD into 1 minus P divided by R. ಓಕೆ, ಇದೇ ನಮಗೆ ಕೊಟ್ಟಿರೋ ಫಾರ್ಮುಲಾ. ಓಕೆ, ನಾನು ಪ್ರೀವಿಯಸ್ ಸಮ್ಮಲ್ಲಿ ಹೇಳಿದೆ ದಟ್ ದ ಸ್ಟಾಕ್ ಪ್ರೈಸ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ದ ಸ್ಟ್ರೈಕ್ ಪ್ರೈಸ್. ಓಕೆ, ದಿಸ್ ಇಸ್ ಗ್ರೇಟರ್ ದ್ಯಾನ್ ಸಿಂಬಲ್. ಸೊ ಸ್ಪಾಟ್ ಪ್ರೈಸ್ ಯಾವಾಗಲೂ ಸ್ಟ್ರೈಕ್ ಪ್ರೈಸ್ಗಿಂತ ಗ್ರೇಟರ್ ಆಗಿರಬೇಕು ಕಾಲ್ ಆಪ್ಷನಲ್ಲಿ. ಸೊ ಇವಾಗ ನಮಗೆ 2 ವ್ಯಾಲ್ಯೂ ಕೊಟ್ಟವ್ರೆ. ಈ ಸ್ಪಾಟ್ ಪ್ರೈಸ್ ತೊಗೋಬೇಕಾ ಅಂತಂದರೆ ನೋ, ಯಾಕಂದರೆ ನಾವು ಫ್ಯೂಚರಲ್ಲಿ ಆ ವ್ಯಾಲ್ಯೂ ಆಫ್ ದ ಆಪ್ಷನ್ ಎಷ್ಟಿದೆ ಅಂತ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಪ್ರಿಡಿಕ್ಷನ್ಸ್ ಕೊಟ್ಟವ್ರಲ್ವಾ, ಫ್ಯೂಚರಲ್ಲಿ ಇದು 700 ಆಗೂ ಆಗ್ಬೋದು, 630 ಆಗೂ ಆಗ್ಬೋದು ಅಂತ. ಸೊ ನಾವು ಈ ವ್ಯಾಲ್ಯೂಸ್ ಅಷ್ಟೇ ಕನ್ಸಿಡರ್ ಮಾಡಬೇಕು. ಈ ಸ್ಪಾಟ್ ಪ್ರೈಸ್ನ ನಾವು ಇಲ್ಲೇ ಪ್ರಾಬಬಿಲಿಟಿ ಆ ಜಾಗದಲ್ಲೇ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ಗೆ ನಾವು 700, 630 ಇಷ್ಟನ್ನೇ ನಾವು ಯೂಸ್ ಮಾಡಬೇಕು. ಸೊ ಫಸ್ಟು ಯು ತೊಗೊಂಡ್ರೆ ಯು ಸ್ಟಾಕ್ ಪ್ರೈಸ್ ಇಸ್ 700 ಅಲ್ವಾ. ಸೊ 700 ಆ್ಯಂಡ್ ಸ್ಟ್ರೈಕ್ ಪ್ರೈಸ್ ಎಷ್ಟು ಕೊಟ್ಟವ್ರೆ 645 ಅಲ್ವಾ. 645 700ಗೂ 645ಗೂ ಕಂಪೇರ್ ಮಾಡಿದರೆ 700 ಜಾಸ್ತಿ. ಸೊ ಈ ರೂಲ್ಸು ಇದು 2 ಸ್ಯಾಟಿಸ್ಫೈ ಆಗಿದೆ. ಸ್ಟಾಕ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಸ್ಟ್ರೈಕ್ ಪ್ರೈಸ್. ಹಿಯರ್ ಆಲ್ಸೋ ಸ್ಟಾಕ್ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ದ ಸ್ಟ್ರೈಕ್ ಪ್ರೈಸ್. ಇದು ಸ್ಯಾಟಿಸ್ಫೈ ಆಗಿದೆ. ಓಕೆ, ನೆಕ್ಸ್ಟ್ ಇರೋದು ಡಿ ಅಲ್ವಾ. ಸೊ ಡಿ ಈಸ್ ಈಕ್ವಲ್ಸ್ ಟು ಸ್ಟಾಕ್ ಪ್ರೈಸ್ ಎಷ್ಟು ಕೊಟ್ಟವ್ರೆ 630, ವೇರ್ ಸ್ಟ್ರೈಕ್ ಪ್ರೈಸ್ ಇಸ್ 645. ಬಟ್ ಇಲ್ಲಿ ಸ್ಟಾಕ್ ಪ್ರೈಸ್ ಅಂದರೆ 630ಗಿಂತ 645, 630 ಕಡಿಮೆ ಆಗಿದೆ, 645 ಜಾಸ್ತಿ ಆಗಿದೆ ಅಲ್ವಾ. ಸೊ ಇದು ಸ್ಯಾಟಿಸ್ಫೈ ಆಗಲಿಲ್ಲ, ಈ ರೂಲ್ಸು ಸ್ಯಾಟಿಸ್ಫೈ ಆಗಲಿಲ್ಲ. ಓಕೆ, ದ ರೂಲ್ಸ್ ಇಸ್ ದ ಸ್ಟಾಕ್ ಪ್ರೈಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಸ್ಟ್ರೈಕ್ ಪ್ರೈಸ್. ವೆನ್ ವಿ ಟೇಕ್ ಯು, ಸ್ಟಾಕ್ ಪ್ರೈಸ್ ಇಸ್ 700 whereas ಸ್ಟ್ರೈಕ್ ಪ್ರೈಸ್ ಇಸ್ 645. ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ, ಸ್ಟ್ರೈಕ್ ಪ್ರೈಸ್ ಕಮ್ಮಿ ಇದೆ, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಡಿ ತೊಗೊಂಡ್ರೆ ಇಲ್ಲಿ ಸ್ಟ್ರೈಕ್ ಪ್ರೈಸೇ ಜಾಸ್ತಿ ಆಗಿರೋದು, ಸ್ಟಾಕ್ ಪ್ರೈಸ್ ತುಂಬ ಕಡಿಮೆ ಇದೆ. ಸೊ ಇದು ರೂಲ್ಸ್ನ ಸ್ಯಾಟಿಸ್ಫೈ ಮಾಡಿಲ್ಲ. ಇದನ್ನು ನಾವು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಅಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ನಿಮಗೆ ಇಷ್ಟು ಈ ರೂಲ್ಸು ಕನ್ಫ್ಯೂಸ್ ಆದರೆ ಯು ಡೋಂಟ್ ಡೂ ಎನಿಥಿಂಗ್. ದ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಸಿ ಯು ಅಂತ ಹಾಕ್ಕೊಳ್ಳಿ. ಸಿ ಯು ಈಸ್ ಈಕ್ವಲ್ಸ್ ಟು ಸ್ಟಾಕ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಸ್ಟಾಕ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಓಕೆ, ನೆಕ್ಸ್ಟ್ ಸಿ ಡಿ ಕಂಡುಹಿಡಬೇಕಲ್ಲ. ಸೊ ಸಿ ಡಿ ಈಸ್ ಈಕ್ವಲ್ಸ್ ಟು ಸೇಮ್ ಸ್ಟಾಕ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಸೊ ಇಲ್ಲಿ ಸಿ ಯು ದಟ್ ಈಸ್ ಯು ಸ್ಟಾಕ್ ಪ್ರೈಸ್ ಎಷ್ಟು 700. ಓಕೆ, ಸ್ಟ್ರೈಕ್ ಪ್ರೈಸ್ ಎಷ್ಟು 645 ಅಲ್ವಾ. ಸೊ 700 ಮೈನಸ್ 645 ಇಸ್ 55. ಓಕೆ, ನೆಕ್ಸ್ಟು ಡಿ ಸ್ಟಾಕ್ ಪ್ರೈಸ್ ಎಷ್ಟು 630 ಮೈನಸ್ ಸ್ಟ್ರೈಕ್ ಪ್ರೈಸ್ ಇಸ್ 645. ಇದೇನಾಗುತ್ತೆ 630 ಮೈನಸ್ 645 ಇಸ್ -15. -15 ಬರ್ತಾ ಇದೆ. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಪಾಸಿಟಿವ್ ವ್ಯಾಲ್ಯೂ ಮಾತ್ರ ತೊಗೋಬೇಕು, ನೆಗೆಟಿವ್ ವ್ಯಾಲ್ಯೂನ ನಾವು 0 ಅಂತ ಕನ್ಸಿಡರ್ ಮಾಡಬೇಕು. 55 ಪಾಸಿಟಿವ್ ಆಗಿದೆ, ಇದು ಡಿದು ಏನು ಬಂದಿದೆ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಸೊ ಅದನ್ನು ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ನೆಗೆಟಿವ್ ವ್ಯಾಲ್ಯೂ ಇಲ್ಲಿ ತೊಗೊಳಂಗಿಲ್ಲ. ನೆಗೆಟಿವ್ ವ್ಯಾಲ್ಯೂ ಅಂತ ಬಂದರೆ ಅದನ್ನು ನಾವು 0 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಈ ವ್ಯಾಲ್ಯೂನೇ ನಾವು ಇಲ್ಲಿ ಬರ್ಕೋತೀವಿ. ನಿಮಗೆ ಈ ರೂಲ್ಸ್ ಅರ್ಥ ಆಗಿಲ್ಲ ಅಂತಂದರೆ ಯು ಲೀವ್ ದಿಸ್, ಯು ಪುಟ್ ದಿಸ್ ಫಾರ್ಮುಲಾ
CU stock price minus strike price 700 minus 645 gave rise to 55, and CD stock price minus strike price 630 minus 645, which give rise to negative value, where we will be considering it as a 0. Okay, ಇವಾಗ ಕಂಪ್ಯೂಟ್ ಮಾಡೋಣ. ಸೊ ಸಿ ಯು ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ 55. ಸೊ 55 ಇಂಟು ಪ್ರಾಬಬಿಲಿಟಿ ಎಷ್ಟು 0.59 ಅಲ್ವಾ. ಸೊ 0.59 ಪ್ಲಸ್ ಸಿ ಡಿ ಎಷ್ಟು ಸಿಕ್ತು -15 ಸಿಕ್ತು. ನಮಗೆ ನೆಗೆಟಿವ್ ವ್ಯಾಲ್ಯೂ ಸಿಕ್ಕಿರೋದ್ರಿಂದ ನಾವೇನು ಮಾಡಿದ್ವಿ, ಅದನ್ನು 0 ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ 0 ಇಂಟು 1 ಮೈನಸ್ ಪ್ರಾಬಬಿಲಿಟಿ ಈಸ್ 0.59 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ನಾವು ಇಲ್ಲೇ ಐಡೆಂಟಿಫೈ ಮಾಡಿದ್ದೀವಲ್ಲ 1.015. ಸೊ 1.015. ಓಕೆ, ಇವಾಗ ಸಿಂಪ್ಲಿಫೈ ಮಾಡಿ 55 ಇಂಟು 0.59 ಇಸ್ 32.45 ಪ್ಲಸ್ 0 ಇಂಟು 1 minus 0.59 is 0.41 divided by 1.015. So 0 into 0.41 is 0. ಸೊ ಪ್ಲಸ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತಲ್ಲ. ಸೊ ಡಿವೈಡ್ ಮಾಡೋಣ ಇವಾಗ. 32.45 ಡಿವೈಡೆಡ್ ಬೈ 1.015 is 31.97. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಆಪ್ಷನ್. ಇದೇ ನಮಗೆ ಫೈನಲ್ ಆನ್ಸರ್. ಓಕೆ, ಸೊ ಇದರಲ್ಲಿ ಬೈನಾಮಿಯಲ್ ಮಾಡೆಲ್ ಪಕ್ಕಾ ಸಿಂಪಲ್, ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ನ ನೀವು ಮಿಸ್ ಮಾಡಿದ್ರೆ ವ್ಯಾಲ್ಯೂ ಫುಲ್ ರಾಂಗ್ ಆಗುತ್ತೆ. ಆ್ಯಂಡ್ ಇಲ್ಲೂ ಮಿಸ್ಟೇಕ್ ಮಾಡ್ತೀರಾ, ನೆಗೆಟಿವ್ ವ್ಯಾಲ್ಯೂ ತೊಗೊಬಿಡ್ತೀರಾ. ಇಲ್ಲಿ ಸಿ ಡಿಗೆ ನೀವು ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದೇ ನೆಗೆಟಿವ್ ವ್ಯಾಲ್ಯೂನ ಇಳಿಸ್ತೀರಾ. ಯು ಶುಡ್ ನಾಟ್ ಡೂ ದ್ಯಾಟ್. ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದೆರಡು ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ it will be very much simple, and it is very much important topic also. Previous sum alli edge ratio solve ಮಾಡಿದ್ದೀನಿ. Edge ratio formula, that is very much simple formula, CU minus CD divided by SU minus SD. If you want, I will do that also here. So edge ratio is equals to CU minus CD divided by SU minus SD. ಸೊ CU ಅಂದರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, SD ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ನೆಗೆಟಿವ್ ವ್ಯಾಲ್ಯೂ ಬಂದಿದೆ, 0 ತೊಗೊಂಡಿದ್ದೀವಿ. ಸೊ SU ಅಂತಂದರೆ ಒರಿಜಿನಲ್ ವ್ಯಾಲ್ಯೂ ಆಫ್ U, ಒರಿಜಿನಲ್ ವ್ಯಾಲ್ಯೂ ಆಫ್ D. ಓಕೆ, ಸೊ ಸಿ ಯು ವ್ಯಾಲ್ಯೂ ನಮ್ಗೆ ಎಷ್ಟು ಬಂದಿದೆ ಇಲ್ಲಿ 55 ಅಲ್ವಾ. ಸೊ 55 ಮೈನಸ್ ಸಿ ಡಿ ವ್ಯಾಲ್ಯೂ ಎಷ್ಟು, ನೆಗೆಟಿವ್ ವ್ಯಾಲ್ಯೂ ಬಂದಿದೆ, ಸೊ 0 ತೊಗೋತಿದ್ದೀವಿ. ಸೊ 0 ಡಿವೈಡೆಡ್ ಬೈ SU SD ಅಂತಂದರೆ ಒರಿಜಿನಲ್ ವ್ಯಾಲ್ಯೂ ಆಫ್ ಯು, ಇಲ್ಲಿ ಗಿವನಲ್ಲಿ ಬರ್ಕೊಂಡಿದ್ದೀವಲ್ಲ, ಯು ಇಸ್ 700, ಅದೇ ವ್ಯಾಲ್ಯೂ ತೊಗೋಬೇಕು. 700 ಮೈನಸ್ SD ವ್ಯಾಲ್ಯೂ ಎಷ್ಟು, ಆದರೆ D ಒರಿಜಿನಲ್ ವ್ಯಾಲ್ಯೂ ಇಸ್ 630 ಅಲ್ವಾ. ಸೊ 630. ಇದನ್ನು ಸಿಂಪ್ಲಿಫೈ ಮಾಡಿ. 55 ಮೈನಸ್ 0 ಇಸ್ 55. ಸೊ 55 ಡಿವೈಡೆಡ್ ಬೈ 700 minus 630 is 70. So 55 divided by 70 is 0.7857 ಬರ್ತಾ ಇದೆ. I have taken only 2 digits. So 0.78. So I hope that you like this video, and if you like this video, do subscribe to the Kingmakers and share this with your friends. Thank you all.